ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವತಿಯಿಂದ ತಾಲೂಕು ಆಡಳಿತ ಸೌಧದ ಮುಂಭಾಗ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನಾ ನಂತರ ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳಿಗೆ ಪ್ರತ್ಯೇಕವಾಗಿ ಮನವಿ ಪತ್ರಗಳನ್ನು ಸಲ್ಲಿಸಲಾಯಿತು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ರೈತ ವಿರೋಧಿ ನೀತಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಪ್ರಾಂತ ರೈತ ಸಂಘದ ಅಧ್ಯಕ್ಷ ರಂಗಾಪುರ ಚನ್ನಬಸವಣ್ಣ ಮಾತನಾಡಿ, ಬಡ ರೈತರಿಗೆ ಭೂಮಿ ನೀಡಲು ಸರ್ಕಾರಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದು, ದೊಡ್ಡ ಕಂಪನಿಗಳಿಗೆ ಮಾತ್ರ ಸಾವಿರಾರು ಎಕರೆ ಭೂಮಿ ನೀಡಲಾಗುತ್ತದೆ ಎಂದು ಆರೋಪಿಸಿದರು. ಬಗರ್ ಹುಕುಂ ಸಾಗುವಳಿ ಚೀಟಿ ನೀಡಬೇಕು, ಭೂಮಿ ದುರಸ್ತಿ ಹಾಗೂ ಖಾತೆ ಬದಲಾವಣೆ ಪ್ರಕ್ರಿಯೆಯನ್ನು ಸರಳಗೊಳಿಸಬೇಕು ಎಂದು ಒತ್ತಾಯಿಸಿದರು. 30 ಎಕರೆನ ರಿಸರ್ವ್ ಇಡಬೇಕು ಅಂತ ಸರ್ಕಾರದ ಆದೇಶ ಇತ್ತು. ಯಾರೋ ಒಬ್ಬರು ಹೋಗಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಹೋಗಿ ಅದು ಆದೇಶ ಆಯ್ತು. ಹಿಂದೆ ನಾಟಿ ಧಾನ್ಯಗಳಿದ್ದು, ನಾಟಿ ಧಾನ್ಯಗಳು ಎಷ್ಟು ಮೈಲಿನ ಹೋಗವು ಎಷ್ಟು ಮೈಲಿನ ಬರವು, ಅವಾಗ ಇದಿತ್ತು, ಮೇಯಕ್ಕೋಸ್ಕರ ಇತ್ತು. ಇವತ್ತು ನಾಟಿ ದನ ಒಂದೂರಲ್ಲಿ ಬ್ಯಾಟ್ರಿ ಹಾಕೊಂಡು ಹುಡುಗಿರು ಒಂದ್ ಸಿಗ್ತಾ ಇಲ್ಲ, 1, 2, 3 ಅದು ಸಾವಯವ ಮಾಡೋರು ಮಾತ್ರ. ಈಗೆಲ್ಲ ಸೀಮೆ ಹಸುಗಳು ಹೊತ್ಕೊಂಡೋಗಿ 3 ಕಿಲೋಮೀಟರ್ ಬರೋ ಹೊತ್ತಿಗೆ 4 ಲೀಟರ್ ಹಾಲು ಕಮ್ಮಿ ಆಗುತ್ತೆ. ಹಾಕಿರೋ ಬಂಡವಾಳಕ್ಕೆ ನಾವು ಅದನ್ನು ಮಾರ್ಬೇಕಾಗ್ತದೆ ಬಡ್ಡಿಗೆ. ಅದಕ್ಕೋಸ್ಕರ ಯಾರ್ಯಾರು ಬೇಸಾಯ ಮಾಡಿದಾರೋ ಅದನ್ನ ಸರ್ಕಾರ ಲೆವೆಲ್ ಅಲ್ಲಿ ಮತ್ತೆ ಇದರಲ್ಲಿ ಹೋರಾಟ ಮಾಡ್ತಾ ಇದೀವಿ. ಈಗ ನಾಟಿ ಧಾನ್ಯಗಳು ಯಾವ ಇರೋದ್ರಿಂದ ಸೀಮೆ ಹಸು ಇರೋದ್ರಿಂದ ಯಾರ್ಯಾರು ಸಾಗುವಳಿ ಗೋಮಾಳದಲ್ಲಿ ಮಾಡಿದಾರೋ ಅದನ್ನ ಸಾಗುವಳಿ ಚೀಟಿ ಕೊಟ್ರೆ, ಅದನ್ನ ದುರಸ್ತಿ ಮಾಡಿಕೊಟ್ರೆ, ಅದಕ್ಕೆ ಬೋರ್ ನೀರು ಹಾಕೊಂಡು ಮೇವೆಲ್ಲ ಬೆಳ್ಕೊಂಡು ಅವನೇ ಮನೆ ತಂದು ಹಾಕಂತಾರೆ. ಅದರಿಂದ ನಾಟಿ ಹಸುಗಳು ಇಲ್ದಲೇ ಇರೋದ್ರಿಂದ ಸೀಮೆ ಹಸುಗಳು ನಾವು ಬದುಕಿಟ್ಟು ಮಾಡಿರೋದ್ರಿಂದ ಇದನ್ನ ಕೈ ಬಿಟ್ಟು ಸಾಗುವಳಿ ಚೀಟಿ ಯಾವುದು ಗೋಮಾಳ ಇರಲಿ, ಅರಣ್ಯ ಇರಲಿ, ಅಮೃತ ಕಾವು ಇರಲಿ, ಯಾವುದೇ ಇರಲಿ, ನೀವು ಸಮಸ್ಯೆಯನ್ನ ಆಯಾ ಗ್ರಾಮ ಪಂಚಾಯತ್ ಕೂತ್ಕೊಂಡು ಸಮಸ್ಯೆ ಮಾಡಿ ನಿಮ್ ಕೈಲಾದಷ್ಟು ನಿಮ್ಮ ಕಾನೂನು ಚೌಕಟ್ಟಲ್ಲಿ ನೀವು ಮಾಡಿ. ಹೆಚ್ಚಿದ್ದನ್ನ ಸರ್ಕಾರದ ಅಡಿಯಲ್ಲಿ ನಾವು ವಿಧಾನಸೌಧದಲ್ಲಿ ಕೂತ್ಕೊಂಡು ನಾವು ಮಾಡಿಸ್ಕೊಂಡ್ತೀವಿ, ಅನಂತರ ನೀವು ಮಾಡಿ. ಅದನ್ನ ನಾವು ಯಾಕಂದ್ರೆ ಎಲ್ಲದೂ ನಿಮ್ ಕೈಯಲ್ಲಿ ಮಾಡಕ್ಕಾಗಲ್ಲ. ಆಗಲ್ಲ ಇದ್ರೆ ನಾವು ನೀವು ಜಗಳ ಆಡಬೇಡಿ, ನಿಮ್ ಕೈಲಿ ಆಗೋದನ್ನ ಮಾಡ್ಬೇಕು. ಓಕೆ ಸರ್. ರಾಜ್ಯವ್ಯಾಪಿ ಪ್ರತಿಭಟನೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ರೈತರು, ಕಾರ್ಮಿಕರು ಹಾಗೂ ಸಾರ್ವಜನಿಕರಿಗೆ ಕರೆ ನೀಡಿದರು. ಪ್ರತಿಭಟನೆಯಲ್ಲಿ ತಿಮ್ಲಾಪುರ ದೇವರಾಜು, ಜಯಶರ್ಮಾ, ಬಿಳಿಗೆರೆಪಾಳ್ಯ ನಾಗೇಶ್, ಸಿದ್ದಯ್ಯ, ಬಸವರಾಜು, ಚಂದ್ರಶೇಖರ್, ದೇವಾನಂದ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.